ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ, ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತೇಳಿ. ಈ ಮಾತನ್ನ ಯಾಕೆ ಹೇಳ್ತಾರೆ, ಯಾವಾಗ ಹೇಳ್ತಾರೆ ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಯಾರಾದ್ರೂ ಒಬ್ಬ ವ್ಯಕ್ತಿ ತಾನೇನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ ಅಥವಾ ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತಾನೆ, ಅದು ಆಗದೆ ಇದ್ದಾಗ ಈ ರೀತಿಯಾಗಿ ಕುಂಟು ನಪ್ಪ ಹೇಳ್ತಾನೆ. ಅಂದ್ರೆ ನನಗೆ ಆಗ್ತಾ ಇತ್ತು ಅಥವಾ ನನಗೆ ಸಿಗ್ತಾ ಇತ್ತು, ಆದ್ರೆ ನಾನೇ ಬೇಡ ಅಂತೇಳಿ ಬಿಟ್ಬಿಟ್ಟೆ, ಅದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ, ಈ ರೀತಿಯಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಉಪಯೋಗಿಸ್ತಾರೆ, ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತೇಳಿ. ಈಗ ಈ ಮಾತು 100% ಯಾರಿಗಾರು ಸೂಕ್ತ ಆಗುದಿದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾದ್ರೆ ಯಾಕೆ ಈ ಮಾತು ಡಿ ಕೆ ಶಿವಕುಮಾರ್ ಅವರಿಗೆ ಅನ್ವಯಿಸ್ತದೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. DCM ಆಗಿದ್ದಾರೆ. ಹಾಗೇನೆ ಏನಾದ್ರೂ ಮಾಡಿ ನಾನು ಇದೇ ಟರ್ಮ್ ನಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು, ಈ ರೀತಿಯಾಗಿ ಪ್ರಯತ್ನಕ್ಕೆ ಬಿದ್ದಿದ್ದಾರೆ. ಅದಕ್ಕೆ ಸರಿಯಾಗಿ ಇವರು ಬಹಳಷ್ಟು ಜ್ಯೋತಿಷ್ಯ ಇಂಥದ್ನೆಲ್ಲದನ್ನು ನಂಬ್ತಾರೆ. ಹಾಗೇನೆ ಇವರ ಜ್ಯೋತಿಷಿ ಕೂಡ ಇವ್ರಿಗೆ ಹೇಳಿದಾರಂತೆ, ನೀನೇನಾದ್ರೂ ಮುಖ್ಯಮಂತ್ರಿ ಆಗೋದಿದ್ರೆ ಈ ಟರ್ಮ್ ನಲ್ಲೇ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ ಮುಂದೆ, ಈ ರೀತಿಯಾಗಿ ಹೇಳಿದಾರಂತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಇದೇ ಟರ್ಮ್ ಅಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ತನ್ನಲ್ಲಿರುವಂತಹ ಎಲ್ಲಾ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇವ್ರ ಬಗ್ಗೆ ಅಂತಹ ದಯ ತೋರ್ತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಗಟ್ಟಿಯಾಗಿ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಜಪ್ಪಯ್ಯ ಅಂತ ಹೇಳಿದ್ರು, ನಾನು ಇಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ಬಿಡ್ಲಿಲ್ಲ, ಇಲ್ಲಿವರೆಗೂ ಕೂಡ ಟ್ರೈ ಮಾಡ್ತಾ ಇದ್ರು. ಆದ್ರೆ ಇವತ್ತು ಇದ್ದಕ್ಕಿದ್ದಾಗೆ ವೈರಾಗ್ಯದ ಮಾತನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಸದ್ಯಕ್ಕೆ ಅವರು ದೆಹಲಿಯಲ್ಲಿದ್ದಾರೆ. ಅವರು ದೆಹಲಿಗೆ ಹೋಗ್ಲಿಕ್ಕೆ ಬೇರೆ ಬೇರೆದೇ ಆದಂತಹ ಕಾರಣಗಳಿದೆ. ಇದ್ರ ನಡುವೆ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಭೇಟಿ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿಯಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ರಾಹುಲ್ ಗಾಂಧಿಯನ್ನ ಹೇಗಾದ್ರೂ ಮಾಡಿ ಭೇಟಿ ಮಾಡ್ಬೇಕು ಅಂತ ತಕೊಂಡು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಕೂಡ ಪ್ರಯತ್ನಿಸ್ತಾ ಇದ್ದಾರಂತೆ. ನನಗೆಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ, ಹಾಗೇನೆ ಕರ್ನಾಟಕದಲ್ಲಿ ಓರ್ವ ಮಂತ್ರಿ. ಅದು ಬಿಟ್ರೆ ಇನ್ನೇನು ವಿಶೇಷವಾದಂತಹ ಯೋಗ್ಯತೆ ಪ್ರಿಯಾಂಕ್ ಖರ್ಗೆ ಅವರಿಗೆಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ DCM, ಹಾಗೇನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಕೂಡ. ಆದ್ರೆ ಅಧ್ಯಕ್ಷನಾಗಿದ್ದುಕೊಂಡು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಒಂದ್ ರೀತಿಯಾದಂತಹ ನಾಚಿಕೆಗೇಡು ಅನಿಸ್ತದೆ. ಈ ರೀತಿಯಾದಂತಹ ಸುದ್ದಿ ಬರ್ಲಿಕ್ಕೆ ಹೋಗಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ಇದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ದರ್ಶನ ಬಗ್ಗೆ ಸಿಗ್ತಾ ಇಲ್ಲ. ಆದ್ರಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಬೇರೆಯದ್ದೇ ರಾಗದಲ್ಲಿ ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ದೆಹಲಿಗೆ ಬಂದಿರೋ ಉದ್ದೇಶವೇ ಬೇರೆ, ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ಉದ್ದೇಶ ನನಗಿಲ್ಲ. ಅದರಲ್ಲಿಯೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗುವಂತಹ ಯಾವುದೇ ಇರಾದೆ ನನಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ನಿನ್ನೆ ಅಷ್ಟೇ ಜರ್ಮನಿ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ರೆಸ್ಟ್ ತಗೊಳ್ತಾ ಇರ್ತಾರೆ. ಈಗ ಇಂಥ ಸಂದರ್ಭದಲ್ಲಿ ನಾನು ಅವರಿಗೆ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಹಾಗಾಗಿ ನಾನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಸಮಯವನ್ನ ಕೇಳಿಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ತಕೊಂಡು ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ನಾನೇನಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿಯೇ ಮುಂದುವರಿಲಿಕ್ಕೆ ಇಷ್ಟಪಡ್ತೇನೆ ಹೊರತು ಮುಖ್ಯಮಂತ್ರಿ ಪದವಿಯ ಆಸೆ ಅಥವಾ ಬೇರೆ ಇನ್ಯಾವುದಾದ್ರು ಪದವಿಯ ಆಸೆಯನ್ನ ನಾನು ಹೊಂದಿಲ್ಲ ಅಂತೇಳಿ ಹೇಳಿದ್ರು. ಒಂದ್ ವೇಳೆ ಅದಾಗೆ ಬರೋದಾದ್ರೆ ನಾನು ಸ್ವೀಕರಿಸ್ತೇನೆ, ಇಲ್ಲ ಅಂತ ಹೇಳಿದ್ರೆ ನನ್ಗದ್ ಬೇಕಿಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ವೈರಾಗ್ಯದ ಮಾತನ್ನ ಆಡ್ಲಿಕ್ಕೆ ಕಾರಣ ಏನು? ಕೆಲ ಸಮಯದ ಹಿಂದೆ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳನ್ನು ಕೂಡ ನೀವು ಗಮನಿಸಿರಬಹುದು. ನಾನೇನು ಸನ್ಯಾಸಿ ಅಲ್ಲ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು, ಬೇರೆ ಬೇರೆ ಪದವಿಯನ್ನ ಪಡಿಬೇಕು, ಈ ರೀತಿಯಾದಂತಹ ಆಸೆಯನ್ನು ನಾನು ಕೂಡ ಇಟ್ಕೊಂಡಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಹಾಗೇನೆ ಮೊನ್ನೆ ಬೆಳಗಾವಿ ಅಧಿವೇಶನ ಮುಗ್ದ ನಂತರ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ಒಂದು ಒಪ್ಪಂದ ಆಗಿದೆ ಅಂತೇಳಿ ಹೇಳಿದ್ರು. ಒಪ್ಪಂದ ಅಂದ್ರೆ ಏನನ್ನು ನಿಮ್ಗೆ ಗೊತ್ತಿದೆ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿರ್ಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಭೇಟಿ ಮಾಡುವ ಒಂದು ಉದ್ದೇಶದಿಂದಾನೇ ದೆಹಲಿಗೆ ಹೋಗಿದ್ದಾರೆ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಈಗಾಗಲೇ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮುಂದಿನ ತಿಂಗಳು 25ನೇ ತಾರೀಕು ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಈ ಅಹಿಂದ ಸಮಾವೇಶವನ್ನ ನಡೆಸುವ ಮುಖಾಂತರ ತನಗಿರುವ ಬೆಂಬಲವನ್ನ ಹೈಕಮಾಂಡ್ ತೋರಿಸಲಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲಿ ಕೂಡ ನಾನೇ ಇದನ್ನ ಆಯೋಜನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ತಮ್ಮ ಬೆಂಬಲಿಗರ ಮುಖಾಂತರ ಇದನ್ನ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಈ ಸಮಾವೇಶಕ್ಕೆ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಅನಿವಾರ್ಯವೋ ನಂಗೆ ಗೊತ್ತಿಲ್ಲ. ಕರ್ನಾಟಕಕ್ಕೆ ಅನಿವಾರ್ಯವ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವ ಅದನ್ನ ನೀವು ಹೇಳಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಕರ್ನಾಟಕದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆಗಿ ದಿನ ದೂಡ್ತಾ ಇದ್ದಾರೆ ಅಂತೇಳಿ ಹೇಳ್ಬಹುದು. ಈ ದಿನ ದುಡ್ಲಿಕ್ಕೂ ಕೂಡ ಕಾರಣ ಏನು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.
ಸದ್ಯಕ್ಕೆ ಕರ್ನಾಟಕದ ಸರ್ಕಾರದಲ್ಲಿ ಹಣ ಇಲ್ಲ, ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇಲ್ಲ. ಅದ್ರ ಜೊತೆ ಸಿದ್ದರಾಮಯ್ಯವರು ಮಾಡ್ತಿರುವಂತಹ ಬಹುದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ ತನ್ನ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಇನ್ನೇನು ಕರ್ನಾಟಕವನ್ನ ಇವರು ಉದ್ಧಾರ ಮಾಡ್ತಾ ಇಲ್ಲ. ಆದ್ರೆ ಅವರು ಬೆಂಬಲಿಗರು ಹೇಳ್ತಾರೆ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತೇಳಿ. ಖಂಡಿತವಾಗಿ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಅನಿವಾರ್ಯ ಅಲ್ವೇ ಅಲ್ಲ. ಸಿದ್ದರಾಮಯ್ಯನವರು ಏನಿದ್ರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಇರಬಹುದು. ಅದನ್ನ ಇವರು ಅರ್ಥ ಮಾಡ್ಕೋಬೇಕಾಗಿ ಬರ್ತದೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವುದೇ ಮುಖ್ಯಮಂತ್ರಿ ಆಗ್ಲಿ ಆತ ಆ ರಾಜ್ಯವನ್ನ ಡೆವಲಪ್ ಮಾಡಬೇಕಾಗ್ತದೆ. ಅದಕ್ಕೆ ಬದಲಾಗಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದೇ ಆತನ ಕಾಯಕ ಆದ್ರೆ ಅಂತವ್ರು ಯಾಕಿರ್ಬೇಕು ಹೇಳಿ. ಸದ್ಯಕ್ಕೆ ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇದೆ. ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇಲ್ಲ. ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕಾಗಿ ಹಣಗಾಡ್ತಾ ಇರುವಂತವರು ಸಿದ್ದರಾಮಯ್ಯ. ಹಾಗೇನೆ DCM ಆಗಿರುವಂತಹ DK ಶಿವಕುಮಾರ್ ಅವರು ಏನಾದ್ರು ಮಾಡಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಈ ರೀತಿಯಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಇರುವಂತಹ ಚರ್ಚೆ ಒಂದೇ ಒಂದು, ಅದೇನು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರ. ಇದು ಬಿಟ್ಟರೆ ಬೇರೆ ಏನು ನಡೀತಾ ಇಲ್ಲ. ಇದನ್ನ ನೀವು ಗಮನಿಸಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತಕೊಂಡು ಹೊರಟಿದ್ದಾರೆ. ಪುನಃ DK ಶಿವಕುಮಾರ್ ಅವ್ರ ವಿಷಯಕ್ಕೆ ಬರೋದಾದ್ರೆ ಅವರು ಭಾಗವಹಿಸಿದ್ದಂತ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಭಗವದ್ಗೀತೆ ಬಗ್ಗೆ ಕೂಡ ಬಹಳಷ್ಟು ಮಾತಾಡಿದ್ರು. ಹಾಗೇನೆ ಪುರಾಣ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಅದನ್ನ ನೋಡಿದಾಗ್ಲೇ ಗೊತ್ತಾಗೋದೇನು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರಿಗೆ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು ಅಥವಾ ಬೇರೆ ಬೇರೆ ಪುರಾಣಗಳಿರ್ಬೋದು ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇದೆ, ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಅನ್ಸ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಮಹಾಭಾರತದ್ದೇ ಒಂದು ಕತೆ ನಂಗೆ ನೆನಪಾಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಪಾಂಡವರು ಜೂಜಾಟದಲ್ಲಿ ತಮ್ಮ ಸರ್ವಸ್ವವನ್ನು ಕಳ್ಕೊಂಡು ಕೊನೆಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ವಾಪಸ್ ಅವರು ಹಸ್ತಿನಾವತಿ ಬರ್ತಾರೆ. ಅಂದ್ರೆ ಮೊದಲಾಗಿರುವಂತ ಮಾತುಕತೆ ಏನು ಅಂತ ಹೇಳಿದ್ರೆ ಧೃತರಾಷ್ಟ್ರನ ಎದುರುಗಡೆ ಆಗಿರುವಂತ ಮಾತುಕತೆ ಏನಂದ್ರೆ ಒಮ್ಮೆ ಇವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಅವರ ಪಾಲಿನ ರಾಜ್ಯವನ್ನ ಕೌರವ ಬಿಟ್ಕೊಡ್ಬೇಕು, ಈ ರೀತಿಯಾಗಿ ಮಾತುಕತೆ ಆಗಿರ್ತದೆ. ಆದ್ರೆ ಪಾಂಡವರು ವಾಪಸ್ ಬಂದಾಗ ಕೌರವ ಉಲ್ಟಾ ಹೊಡಿತಾನೆ, ಯಾವುದೇ ಕಾರಣಕ್ಕೆ ನಾನು ನಿಮ್ಗೆ ರಾಜ್ಯವನ್ನ ಬಿಟ್ಕೊಡೋದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಕೂಡ ಸಂಧಾನಕ್ಕೆ ಬರ್ತಾನೆ. ಆ ಸಂಧಾನ ಕೂಡ ಮುರಿದು ಬೀಳ್ತದೆ. ಸಂಧಾನ ಮುರಿದು ಬಿದ್ದ ಸಂದರ್ಭದಲ್ಲಿ ಕೌರವ ಹೇಳ್ತಾನೆ ಒಂದ್ ವೇಳೆ ಪಾಂಡವರಿಗೆ ಏನಾದ್ರೂ ರಾಜ್ಯ ಬೇಕು ಅಂತ ಹೇಳಿದ್ರೆ ಅವರು ಕ್ಷತ್ರಿಯರು, ಹಾಗಾಗಿ ಈ ರೀತಿ ಬೇಡೋದಲ್ಲ, ಅದಕ್ಕೆ ಬದಲಾಗಿ ನನ್ನ ವಿರುದ್ಧ ಯುದ್ಧವನ್ನ ಮಾಡಿ ನನ್ನನ್ನ ಸೋಲಿಸಿ ಪಾಂಡವರು ರಾಜ್ಯವನ್ನ ಪಡ್ಕೊಳ್ಳಿ, ಈ ರೀತಿಯಾಗಿ ಯುದ್ಧಕ್ಕೆ ವೀಳ್ಯವನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ಕೊನೆಗೆ ಯುದ್ಧ ಆಗುತ್ತೆ, ಕೌರವರನ್ನ ಕೊಂದು ಪಾಂಡವರು ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ. ನಂತರ ಅವರು ರಾಜ್ಯಭಾರವನ್ನು ಮಾಡ್ತಾರೆ. ಇದು ಮಹಾಭಾರತದ ಕತೆ. ಇಲ್ಲಿ ನಾನು ಈ ಕಥೆನ ಯಾಕೆ ನೆನ್ಪು ಮಾಡ್ಕೊತಾ ಇದ್ದೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರಿಗೆ ಇರುವ ಒಂದೇ ಒಂದು ದಾರಿ ಏನು ಅಂತ ಹೇಳಿದ್ರೆ ಈ ಮಹಾಭಾರತದಲ್ಲಿ ಪಾಂಡವರು ಏನ್ ಮಾಡಿದಾರೋ ಅದನ್ನೇ ಮಾಡ್ಬೇಕಾಗಿ ಬರ್ತದೆ. ಇವ್ರು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಜೊತೆಗೆ ಸಂಧಾನಕ್ಕೆ ಕೂತ್ಕೊಂಡ್ರೆ ಖಂಡಿತವಾಗಿ ಸಂಧಾನ ಫಲಪ್ರದ ಆಗುವಂತ ಸಾಧ್ಯತೆ ಇಲ್ವೇ ಇಲ್ಲ. ಇಲ್ಲಿ ಏನಿದ್ರು DK ಶಿವಕುಮಾರ್ ಅವರು ತೋಳೇರಿಸಿ ತೊಡೆ ತಟ್ಟಿ ಸಿದ್ದರಾಮಯ್ಯನವರ ಎದುರುಗಡೆ ನಿಲ್ಬೇಕಾಗ್ತದೆ. ಆಗ ಮಾತ್ರ ಇವ್ರಿಗೆ ಏನ್ ಬೇಕೋ ಅದು ಸಿಗ್ಬಹುದೇ ಹೊರತು ಅಲ್ಲಿವರೆ ಖಂಡಿತವಾಗಿ DK ಶಿವಕುಮಾರ್ ಅವರಿಗೆ ಏನು ಸಿಗೋದಿಲ್ಲ. ಈ ರೀತಿಯಾಗಿ ನಾನು ಹೇಳಲಿಕ್ಕೂ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮೊನ್ನೆ ಖರ್ಗೆ ಅವರು ಹೇಳಿರುವಂತಹ ಮಾತಿಗೆ ಕೊಟ್ಟಂತ ಉತ್ತರ. ಒಂದ್ ವೇಳೆ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಪಟ್ಟದಿಂದ ಇಳಿಲಿಕ್ಕೆ ತಯಾರಿದ್ದೇನೆ ಅಂತೇಳಿ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾವುದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿಯಿರಿ ಅಂತಕೊಂಡು ಹೇಳೋದಿಲ್ಲ ಅಂತೇಳಿ. ಕಾರಣ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಣಕಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ. ಇದನ್ನ ರಾಹುಲ್ ಗಾಂಧಿಗೆ ತುಂಬಾ ಚೆನ್ನಾಗಿ ಸಿದ್ದರಾಮಯ್ಯನವರು ಮುಟ್ಟಿಸಿದ್ದಾರೆ. ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಹೆಸರನ್ನ ಹೇಳಿರುವಂತಹದ್ದು. ಇದು ಕೂಡ DK ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದಾಗಿ ಅವರು ದೆಹಲಿಯಲ್ಲಿ ನಿಂತ್ಕೊಂಡು ಬೇರೆದ್ದೇ ಆದ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಾನು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ಲಿಕ್ಕೆ ಬಂದಿಲ್ಲ, ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಅವ್ರ ಪಾಪ ರೆಸ್ಟ್ ತಗೊಂತಾ ಇದ್ದಾರೆ, ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ಈ ರೀತಿಯಾಗಿ ವೈರಾಗ್ಯದ ಮಾತನ್ನ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ನನಗೇನನ್ಸ್ತದೆ ಅಂದ್ರೆ ಸ್ವಲ್ಪ ದಿನ ಹೋದ್ಮೇಲೆ DK ಶಿವಕುಮಾರ್ ಅವರು ಕಾವಿ ಬಟ್ಟೆಯನ್ನು ಧರಿಸಿ ರುದ್ರಾಕ್ಷಿ ಮಾಲೆಯನ್ನ ಹಾಕೊಂಡು ಬೆಂಗಳೂರಿನಲ್ಲೆಲ್ಲ ಓಡಾಡುವಂತ ಸಾಧ್ಯತೆ ಇದೆ ಅನಿಸ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಹಿಂದೆ DK ಶಿವಕುಮಾರ್ ಅವರು SM ಕೃಷ್ಣ ಅವರು ತೀರ್ಕೊಂಡ ಸಂದರ್ಭದಲ್ಲಿ ಒಂದ್ ಮಾತನ್ನ ಹೇಳಿದ್ರು. ಮೋಸ್ಟ್ಲಿ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಿದ್ದು ಅನ್ಸ್ತದೆ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಅವರ ಮನೆಗೆ ಹೋಗಿ ಮನೆಯ ಬಾಗಿಲನ್ನ ಒದ್ದು ಅವ್ರನ್ನ ಎಬ್ಬಿಸಿ ಮಂತ್ರಿ ಪಟ್ಟವನ್ನ ಪಡೆದವನು ಅಂತಕೊಂಡು ಹೇಳಿದ್ರು. ಹಾಗಾದ್ರೆ ಈಗ ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ ನವರನ್ನ ಬೆದರಿಸಿ ಮುಖ್ಯಮಂತ್ರಿ ಪಟ್ಟವನ್ನ ಪಡಿಬೇಕಾ ಅಥವಾ ಪ್ಲೀಸ್ ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡಿ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಬೇಡ್ಕೊಂಡು ಪಡಿಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.